ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮಹೇಶ್ ಕಿಚನ್. ನೀವು ಎಷ್ಟೊಂದು ಸಲ ಟ್ರೈ ಮಾಡಿರ್ತೀರ ಇಡ್ಲಿ ನೀಟಾಗಿ ಬಂದಿರೋದಿಲ್ಲ. ಈ ಥರ ಸಾಫ್ಟ್ ಆಗಿ ಹತ್ತಿಯಷ್ಟು ಮೃದುವಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನಾನಿಲ್ಲಿ 2 ಲೋಟ ಇಡ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಡಿಮಾರ್ಟಲ್ಲಿ ಹೊರಗಡೆ ಅಂಗಡಿಗಳು ಎಲ್ಲ ಕಡೆ ಸಿಗುತ್ತೆ ಇಡ್ಲಿ ಅಕ್ಕಿ ಅಂದರೆ. ಅದನ್ನು 2 ಲೋಟ ಹಾಕೊಳ್ಳಿ. ಓಕೆ, ಒಂದು ಫ್ಯಾಮಿಲಿಗೆ, ಒಂದು 4-5 ಜನರ ಫ್ಯಾಮಿಲಿಗೆ ಇಡ್ಲಿ ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನ ಕಾಳು, ಉದ್ದಿನ ಕಾಳೇ ಹಾಕೊಳ್ಳಿ. ಓಕೆ, ಅದು ಬೇಳೆ ಹಾಕೊಳಕ್ಕೆ ಹೋಗ್ಬಿಡಿ, ಉಂಡೆ ಹಾಕೊಳ್ಳಿ. ಸೊ ಅರ್ಧ ಲೋಟ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಆ ಉದ್ದಿನ ಕಾಳು ಹಾಕಾದ್ಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಇದಿಷ್ಟು ಆದಮೇಲೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಅದನ್ನು, ಅದು ಫುಲ್ ನೀರು ತಿಳಿ ಆಗಬೇಕು ಅಲ್ಲಿ ತನಕ. ಅದಾದಮೇಲೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಲೋಟ ಸಬ್ಬಕ್ಕಿ ಕಾಳು, ಅದೇ ಲೋಟದಲ್ಲೇ. ಓಕೆ, ಸೊ ಅದೇ ಲೋಟದಲ್ಲೇ ಇನ್ನರ್ಧ ಲೋಟ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇವೆರಡೂ ಹಾಕೊಂಡಾಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಸಬ್ಬಕ್ಕಿ ಏನಕ್ಕೆ ಅಂತಂದರೆ ಇಡ್ಲಿ ವೈಟಾಗೇ ಇರುತ್ತೆ, ಅವಲಕ್ಕಿ ಹಾಕಿದ್ರೆ ಇಡ್ಲಿ ಸಾಫ್ಟ್ ಆಗುತ್ತೆ. ಇದನ್ನು ಯಾಕೆ ಒಟ್ಟಿಗೆ ಆಗಿ ತೊಳಿಲಿಲ್ಲ ಅಂತಂದರೆ, ವಾಶ್ ಮಾಡಬೇಕಾದ್ರೆ ಅವಲಕ್ಕಿ ಎಲ್ಲ ಪುಡಿಯಾಗಿ ಬೇಗ ನೆಂದು ಹೋಗ್ಬಿಟ್ಟು ನೀರಲ್ಲಿ ಹೊರಟೋಗ್ಬಿಡುತ್ತೆ. ಅದಕ್ಕೆ 2 ಸಪ್ರೇಟ್ ನೆನೆ ಹಾಕ್ಕೊಂಡಿದ್ದೀನಿ. ಇಡ್ಲಿ ಕಾಳೆಲ್ಲ ಸಪ್ರೇಟು ಮತ್ತು ಅವಲಕ್ಕಿ ಮತ್ತು ಸಬ್ಬಕ್ಕಿ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಒಂದು 8 ಅವರ್ ನೆಂದಾದಮೇಲೆ ಇದನ್ನು ನಾನು ಮಿಕ್ಸಿಲೇ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿಯಲ್ಲಿ ನಾನು ಇದನ್ನು 2 ಸರಿ ಮಾಡ್ಕೊಂಡಿದ್ದೀನಿ. 2 ಸರಿನೂ ಕೂಡ ಎರಡನ್ನೂ ಅರ್ಧ ಹಾಕ್ಕೊಂಡು, ಸಬ್ಬಕ್ಕಿ ನಾನು ಸಪ್ರೇಟ್ ಹಾಕ್ಕೊಂಡಿಲ್ಲ ಅದನ್ನು, ಮತ್ತು ಅಕ್ಕಿನ ಎರಡನ್ನೂ ಹಾಕ್ಕೊಂಡು ಇದನ್ನು ಒಂದು ಗಟ್ಟಿಯಾಗಿ, ಅಂದರೆ ತುಂಬ ತೆಳು ಇರಬಾರ್ದು, ಒಂದು ಥಿಕ್ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರಫ್ ಆಗಿರ್ಬೇಕು, ಸ್ವಲ್ಪ ತುಂಬ ನೈಸು ಮಾಡೋದು ಬೇಡ, ಸ್ವಲ್ಪ ತರಿಯಾಗಿರಲಿ. ಓಕೆ, ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳಿ. ಇದನ್ನು ರುಬ್ಬಾದ್ಮೇಲೆ ನಿಮ್ಮ ಮನೆಯವ್ರು ಇಡ್ಲಿ ಪಾತ್ರೆ ಬಿಟ್ಕೊಳ್ಳಿ. ಇದನ್ನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಓಕೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯಾವ್ದು ರೆಸಿಪಿ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.